ಪೆಟ್ರೋಲ್ಗೆ ಅಬಕಾರಿ ಸುಂಕ ರದ್ದು. ಎಸ್ ವೀಕ್ಷಕರೇ, ಮಧ್ಯಪ್ರಾಚ್ಯದ ಯುದ್ಧದಿಂದ ತೈಲ ಬೆಲೆ ಏರಿಕೆ ಸ್ಫೋಟಗೊಳ್ಳುತ್ತಿದೆ. ಮತ್ತಷ್ಟು ಯುದ್ಧ ತೀವ್ರಗೊಂಡಿದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೈಲ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೈಲ ಬೆಲೆ ಕಡಿಮೆ ಮಾಡಲು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಹೌದು, ಕೇಂದ್ರ ಸರ್ಕಾರ ಇವತ್ತು ಒಂದು ಐತಿಹಾಸಿಕ ಆದೇಶವನ್ನು ಹೊರಡಿಸಿದೆ. ಅತ್ಯಧಿಕ ಪ್ರಮಾಣದ ಎಥೆನಾಲ್ ಮಿಶ್ರಣ ಹೊಂದಿರುವಂತಹ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ರದ್ದುಗೊಳಿಸಿದೆ. ಅಂದರೆ 20% ಎಥೆನಾಲ್ ಹಾಗೂ 30% ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನು ಯಾವುದೇ ಅಬಕಾರಿ ಸುಂಕವಿಲ್ಲದೆ ಇನ್ಮುಂದೆ ಬಳಸಬಹುದಾಗಿದೆ. ದೇಶದಲ್ಲಿ ಜೈವಿಕ ಇಂಧನದ ಬಳಕೆಯನ್ನು ಉತ್ತೇಜಿಸಲು ಮತ್ತು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ತಗ್ಗಿಸಲು ಕೇಂದ್ರ ಸರ್ಕಾರ ಈ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹಾಗಾದರೆ ಇದರಿಂದ ಗ್ರಾಹಕರಿಗೆ ಏನು ಲಾಭ? ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ? BIS ಹೊರಡಿಸಿರುವಂತಹ ಹೊಸ ಗುಣಮಟ್ಟದ ಮಾನದಂಡಗಳ ರಹಸ್ಯವೇನು? ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪು ಏನು? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಬಕಾರಿ ಸುಂಕ ಮನ್ನಾ ಮಾಡಿದ್ಯಾಕೆ ಕೇಂದ್ರ? ಕೇಂದ್ರ ಸರ್ಕಾರವು ಇವತ್ತು 22% 30% ಎಥೆನಾಲ್ ಹೊಂದಿರುವಂತಹ ಪೆಟ್ರೋಲ್ ಅನ್ನ ಅಬಕಾರಿ ಸುಂಕದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿದೆ. ಅಂದರೆ ನೀವು ಬಳಸುವಂತಹ ಇಂಧನದಲ್ಲಿ ಎಷ್ಟು ಜಾಸ್ತಿ ಎಥೆನಾಲ್ ಇರುತ್ತೋ ಅಷ್ಟು ಕಡಿಮೆ ಟ್ಯಾಕ್ಸ್ ಇರುತ್ತೆ. ಇದನ್ನು ತಾಂತ್ರಿಕವಾಗಿ E22, E25, E27 ಮತ್ತು E30 ಅಂತ ಕರೆಯಲಾಗುತ್ತೆ. ಪ್ರಪಂಚದ 3ನೇ ಅತಿದೊಡ್ಡ ತೈಲ ಆಮದುದಾರ ದೇಶವಾಗಿರುವಂತಹ ಭಾರತಕ್ಕೆ ಈ ನಿರ್ಧಾರವು ಒಂದು ಆರ್ಥಿಕ ಬ್ರಹ್ಮಾಸ್ತ್ರವಿದ್ದಂತೆ. ಯಾಕಂದರೆ ನಾವು ಕಚ್ಚಾ ತೈಲಕ್ಕಾಗಿ ಅರಬ್ ರಾಷ್ಟ್ರಗಳಿಗೆ ಕೊಡುವಂತಹ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಉಳಿಸಿ ನಮ್ಮ ದೇಶದ ರೈತರು ಬೆಳೆಯುವಂತಹ ಕಬ್ಬಿನಿಂದ ತಯಾರಾಗುವಂತಹ ಎಥೆನಾಲ್ಗೆ ಆ ಹಣವನ್ನು ನೀಡುವುದು ಸರ್ಕಾರದ ಅಸಲಿ ಪ್ಲಾನ್. ಯಾವೆಲ್ಲ ಇಂಧನಗಳಿಗೆ ವಿನಾಯಿತಿ? ಕೇಂದ್ರ ಸರ್ಕಾರದ ಉದ್ದೇಶ ಇಷ್ಟೇ. ಏನು? ದೇಶದಲ್ಲಿ ಪರಿಸರ ಸ್ನೇಹಿ ಇಂಧನ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿದೆ. ಹಾಗಾದರೆ ಯಾವೆಲ್ಲ ಇಂಧನಗಳಿಗೆ ವಿನಾಯಿತಿ ಅನ್ನೋದನ್ನು ನೋಡುವುದಾದರೆ, ಕೇಂದ್ರ ಸರ್ಕಾರವು ಈ 4 ಹೊಸ ವರ್ಗದ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ಗಳಿಗೆ ಈ ತೆರಿಗೆಯನ್ನು ವಿನಾಯಿತಿ ನೀಡಲಾಗಿದೆ. ಒಂದು E20, 78% ಪೆಟ್ರೋಲ್ ಇರುತ್ತೆ, 22% ಎಥೆನಾಲ್ ಮಿಶ್ರಣ ಇರುತ್ತೆ. ಇನ್ನು ಎರಡನೇದು E25, ಇಲ್ಲಿ 75% ಪೆಟ್ರೋಲ್ ಇರುತ್ತೆ, 25% ಎಥೆನಾಲ್ ಮಿಶ್ರಣ ಇರುತ್ತೆ. ಇನ್ನು ಮೂರನೇದಾಗಿ E27, 73% ಪೆಟ್ರೋಲ್ ಇರುತ್ತೆ, 27% ಎಥೆನಾಲ್ ಮಿಶ್ರಣ ಇರುತ್ತೆ. ಇನ್ನು ನಾಲ್ಕನೇದಾಗಿ E30, ಇದರಲ್ಲಿ 70% ಪೆಟ್ರೋಲ್ ಮಿಶ್ರಣವಿದ್ದರೆ 30% ಎಥೆನಾಲ್ ಮಿಶ್ರಣ ಇರುತ್ತೆ. ಇವುಗಳಿಗೆ ಈಗ ಭರ್ಜರಿ ವಿನಾಯಿತಿ ಕೊಡಲಾಗಿದೆ. ಏನಿದು BIS ಮಾನದಂಡಗಳು? ಪೆಟ್ರೋಲ್ ಗುಣಮಟ್ಟದಲ್ಲಿ ರಾಜಿ ಇಲ್ಲ. ವೀಕ್ಷಕರೇ, ಈ ಸುಂಕ ರದ್ದತಿ ಮಾಡೋಕ್ಕೂ ಮುನ್ನ ಸರ್ಕಾರ ಒಂದು ಭದ್ರವಾದ ತಾಂತ್ರಿಕ ಅಡಿಪಾಯವನ್ನು ಹಾಕಿದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದರೆ BIS ಇತ್ತೀಚೆಗಷ್ಟೇ ಭಾರತದ ಗೆಜೆಟ್ನಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಹೊರಡಿಸಿತ್ತು. ಅದರ ಹೆಸರೇ IS 198502726. ಇದರ ಪ್ರಕಾರ 20%ಕ್ಕಿಂತ ಹೆಚ್ಚು ಎಥೆನಾಲ್ ಇರುವಂತಹ ಪೆಟ್ರೋಲಿನ ಗುಣಮಟ್ಟ ಹೇಗಿರಬೇಕು ಅನ್ನೋದನ್ನು ಎಳೆಯಾಗಿ ವಿವರಿಸಲಾಗಿದೆ. ಅದರಲ್ಲಿ ಇಂಧನದ ಆಕ್ಟೇನ್ ಮಟ್ಟ ಎಷ್ಟಿರಬೇಕು, ಸಲ್ಫರ್ ಪ್ರಮಾಣ ಎಷ್ಟಿರಬೇಕು, ಆವಿಯ ಒತ್ತಡ ಅಂದರೆ ವೇಪರ್ ಪ್ರೆಷರ್ ಎಷ್ಟಿರಬೇಕು ಅನ್ನೋದಕ್ಕೆ ಕಟ್ಟುನಿಟ್ಟಿನ ರೂಲ್ಸ್ ಅನ್ನು ಮಾಡಲಾಗಿದೆ. ಮೇ 15, 2026ರಿಂದಲೇ ಈ ಮಾನದಂಡಗಳು ಜಾರಿಗೆ ಬಂದಿವೆ. ಅಂದರೆ ಸರ್ಕಾರ ಮೊದಲು ಗುಣಮಟ್ಟವನ್ನು ಖಾತರಿಪಡಿಸಿಕೊಂಡು ಆಮೇಲೆ ಅದರ ಮೇಲಿನ ಟ್ಯಾಕ್ಸ್ ಅನ್ನು ಕಟ್ ಮಾಡಿದೆ. ಈ ಟೆಕ್ನಿಕಲ್ ರೂಲ್ಸ್ಗಳು ವಾಹನಗಳ ಇಂಜಿನ್ಗೆ ರಕ್ಷಣೆಯನ್ನು ಕೂಡ ಒದಗಿಸಲಿವೆ. ಎಥೆನಾಲ್ ಬಳಕೆಗೆ ಭಾರತ ಯಾಕೆ ಒತ್ತು ನೀಡ್ತಾ ಇದೆ? ಭಾರತವು ತನ್ನ ಇಂಧನ ಅಗತ್ಯಗಳಿಗಾಗಿ ವಿದೇಶಿ ಕಚ್ಚಾ ತೈಲದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಕಬ್ಬು ಮತ್ತು ಧಾನ್ಯಗಳಂತಹ ಕೃಷಿ ಉತ್ಪನ್ನಗಳಿಂದ ತಯಾರಾಗುವಂತಹ ಎಥೆನಾಲ್ ಅನ್ನು ಬಳಸುವುದರಿಂದ ಈ ಅವಲಂಬನೆ ಕಡಿಮೆ ಆಗುತ್ತೆ. ಇದು ಅಂತಾರಾಷ್ಟ್ರೀಯ ತೈಲ ಬೆಲೆ ಏರಿಳಿತಗಳಿಂದ ದೇಶದ ಆರ್ಥಿಕತೆಯ ಮೇಲಾಗುವ ಪರಿಣಾಮವನ್ನು ತಗ್ಗಿಸುತ್ತೆ. ಅಲ್ಲದೆ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವು ಭಾರತೀಯ ರೈತರಿಗೆ ಹೊಸ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಮತ್ತು ಅವರ ಆದಾಯ ಹೆಚ್ಚಿಸಲು ಸಹಕಾರಿಯಾಗಲಿದೆ. ಕಳೆದ 1 ದಶಕದಲ್ಲಿ ಭಾರತವು ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣದ ಪ್ರಮಾಣವನ್ನು ವೇಗವಾಗಿ ಹೆಚ್ಚಿಸುತ್ತಾ ಬಂದಿದೆ. ಹಂತ ಹಂತವಾಗಿ ಸಾಗಿದ ಎಥೆನಾಲ್ ಪಯಣ 2030ರ ಟಾರ್ಗೆಟ್ ಅನ್ನು 2025ಕ್ಕೆ ಸಾಧಿಸಿದ ಭಾರತ. ವೀಕ್ಷಕರೇ, ಭಾರತದ ಈ ಎಥೆನಾಲ್ ಮಿಷನ್ ಇಂದು ನಿನ್ನೆಯದಲ್ಲ. 2018ರಲ್ಲಿ ತಂದಿದ್ದ ಜೈವಿಕ ಇಂಧನ ರಾಷ್ಟ್ರೀಯ ನೀತಿಯನ್ನು 2022ರಲ್ಲಿ ತಿದ್ದುಪಡಿ ಮಾಡಲಾಗಿತ್ತು.
ಮೊದಲು 2020 ವೇಳೆಗೆ ಶೇಕಡ 20% ಎಥೆನಾಲ್ ಮಿಕ್ಸ್ ಮಾಡಬೇಕು ಅನ್ನೋ ಗುರಿ ಇತ್ತು. ಆದರೆ ಮೋದಿಯವರ ವೇಗ ಎಷ್ಟಿತ್ತು ಅಂದರೆ ಆ ಗುರಿಯನ್ನ 2025-26ಕ್ಕೆ ಅಡ್ವಾನ್ಸ್ ಮಾಡಲಾಗಿತ್ತು. ವೀಕ್ಷಕರೇ, ಅಂಕಿಅಂಶಗಳನ್ನು ಗಮನಿಸಿದರೆ ಜೂನ್ 2022ರಲ್ಲಿ ಭಾರತ ಶೇಕಡ 10 ಗುರಿಯನ್ನ ಮುಟ್ಟಿತ್ತು. 2024-25 ವೇಳೆಗೆ ನಮ್ಮ ಎಥೆನಾಲ್ ಮಿಶ್ರಣದ ಪ್ರಮಾಣ ಬರೋಬ್ಬರಿ ಶೇಕಡ 18ಕ್ಕೆ ತಲುಪಿತ್ತು. ಇವತ್ತು ನಾವು ಶೇಕಡ 30 ಬಗ್ಗೆ ಮಾತನಾಡ್ತಿದ್ದೀವಿ ಅಂದರೆ ಪ್ರಪಂಚದ ಬೇರೆಲ್ಲ ದೇಶಗಳಿಗಿಂತ ವೇಗವಾಗಿ ಸಾಗ್ತಿದ್ದೀವಿ ಅಂತಾನೆ ಅರ್ಥ. ಸದ್ಯಕ್ಕೆ ದೇಶಾದ್ಯಂತ E20 ಪೆಟ್ರೋಲ್ ಲಭ್ಯವಿದ್ರೂ ಕೂಡ ಈಗ ಈ ಸುಂಕ ರದ್ದತಿಯಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ E25 ಮತ್ತು E30 ಪೆಟ್ರೋಲ್ ಕೂಡ ಅತಿ ಶೀಘ್ರದಲ್ಲೇ ಕಾಲಿಡಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಸಮರವೇನು? ವೀಕ್ಷಕರೇ, ಈ ಎಥೆನಾಲ್ ಪೆಟ್ರೋಲ್ ಜಾರಿಗೆ ತರುವಾಗ ಒಂದು ದೊಡ್ಡ ಅಡೆತಡೆ ಎದುರಾಗಿತ್ತು. ಕೆಲವು ಜನ E20 ಪೆಟ್ರೋಲ್ ಇಂದ ನಮ್ಮ ಹಳೆ ಗಾಡಿಗಳ ಎಂಜಿನ್ ಹಾಳಾಗುತ್ತೆ, ಮೈಲೇಜ್ ಕಮ್ಮಿ ಆಗುತ್ತೆ ಅಂತ. ಹಾಗಾಗಿ ನಮಗೆ ಅಪ್ಪಟ ಪೆಟ್ರೋಲ್ ಸಿಗುವಂತೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. 2025 ಸೆಪ್ಟೆಂಬರ್ನಲ್ಲಿ ನಡೆದಂತಹ ಆ ವಿಚಾರಣೆಯ ವೇಳೆ ಭಾರತದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರು ಕೋರ್ಟ್ಗೆ ಒಂದು ಪವರ್ಫುಲ್ ಉತ್ತರವನ್ನ ಕೊಟ್ಟಿದ್ರು. ನಾವು ಯಾವುದೋ ಒಂದು ಸಿಸ್ಟಮ್ ಅನ್ನ ಇನ್ನೊಂದರ ಜೊತೆ ಬೇಕಾಬಿಟ್ಟಿ ಬದಲಿಸ್ತಿಲ್ಲ. ಈ ನಿರ್ಧಾರವನ್ನ ಅತಿ ಹೆಚ್ಚು ಅಧ್ಯಯನ ಮಾಡಿ ತೆಗೆದುಕೊಂಡಿದ್ದೇವೆ. ಇದರಿಂದ ನಮ್ಮ ದೇಶದ ಕೋಟ್ಯಾಂತರ ಕಬ್ಬು ಬೆಳೆಗಾರರಿಗೆ ಲಾಭವಾಗುತ್ತೆ ಅಂತ ಅವರು ವಾದವನ್ನ ಮಂಡಿಸಿದರು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ವಜಾ ಮಾಡಿತ್ತು. ಎಥೆನಾಲ್ ಬೆಲೆ ಪೆಟ್ರೋಲ್ಗಿಂತ ಜಾಸ್ತಿಗೆ 71 ರೂಪಾಯಿ ಇರೋ ಎಥೆನಾಲ್ ಮೇಲೆ ಟ್ಯಾಕ್ಸ್ ಯಾಕೆ? ವೀಕ್ಷಕರೇ, ಇಲ್ಲಿ ಒಂದು ಸತ್ಯ ಅಡಗಿದೆ. ಕಳೆದ ವರ್ಷ ಪೆಟ್ರೋಲಿಯಂ ಸಚಿವಾಲಯ ಒಂದು ವಿಷಯವನ್ನ ಹೇಳಿತ್ತು. ಅದೇನಂದ್ರೆ, ನಾವು ತಯಾರಿಸುವಂತಹ ಎಥೆನಾಲ್ ಕೊಳ್ಳುವ ಬೆಲೆ ಅಂದ್ರೆ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ರಿಫೈನ್ಡ್ ಪೆಟ್ರೋಲ್ಗಿಂತಲೂ ಹೆಚ್ಚಾಗಿದೆ. ಹೌದು, ಜುಲೈ 31, 2025 ಲೆಕ್ಕದಂತೆ 1 ಲೀಟರ್ ಎಥೆನಾಲ್ಗೆ ಸರ್ಕಾರ 71.32 ರೂಪಾಯಿ ನೀಡುತ್ತೆ. ಇಷ್ಟೊಂದು ಹಣ ಕೊಟ್ಟು ಎಥೆನಾಲ್ ತರಿಸಿ ಮಿಕ್ಸ್ ಮಾಡುವಾಗ ಅದರ ಮೇಲೆ ಭಾರಿ ಸುಂಕವನ್ನ ಹೇರಿದ್ರೆ ಜನರಿಗೆ ಪೆಟ್ರೋಲ್ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದಕ್ಕಾಗಿ ಜನರ ಜೇಬಿಗೆ ಹೊರೆ ಆಗಬಾರದು ಅಂತ ಇವತ್ತು ಮೋದಿ ಸರ್ಕಾರ ಅಬಕಾರಿ ಸುಂಕವನ್ನೇ ರದ್ದು ಮಾಡಿದೆ. ಅಂದ್ರೆ ನೀವು ಬಳಸುವಂತಹ ಈ ಹಸಿರು ಇಂಧನ ಇನ್ಮುಂದೆ ಸಾಮಾನ್ಯ ಪೆಟ್ರೋಲ್ಗಿಂತಲೂ ಅಗ್ಗವಾಗಲಿದೆ, ಅಂದ್ರೆ ಕಡಿಮೆ ಆಗಿರುತ್ತೆ. ಹರ್ದೀಪ್ ಸಿಂಗ್ ಪುರಿ ಅವರ E85 ಕ್ರಾಂತಿ. ಫ್ಲೆಕ್ಸ್ ಫ್ಯೂಯಲ್ ಗಾಡಿಗಳಿಗೆ ಲೀಟರ್ಗೆ 20 ರೂಪಾಯಿ ಉಳಿತಾಯ. ಎಸ್ ವೀಕ್ಷಕರೇ, ಇಷ್ಟಕ್ಕೆ ಕ್ರಾಂತಿ ನಿಂತಿಲ್ಲ. ಇದು ಇತ್ತೀಚೆಗಷ್ಟೇ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರು E85 ಇಂಧನವನ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಶೇಕಡ 85ರಷ್ಟು ಎಥೆನಾಲ್ ಇರುತ್ತೆ. ಇಂತಹ ಇಂಧನವನ್ನ ಬಳಸುವಂತಹ ಫ್ಲೆಕ್ಸ್ ಫ್ಯೂಯಲ್ ಕಾರುಗಳಿಗೆ ಲೀಟರ್ ಪೆಟ್ರೋಲ್ ಮೇಲೆ ಬರೋಬ್ಬರಿ 20 ರೂಪಾಯಿ ಉಳಿತಾಯವಾಗುತ್ತೆ ಅಂತ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಭವಿಷ್ಯದಲ್ಲಿ ಭಾರತವು ತೈಲಕ್ಕಾಗಿ ಯಾರ ಮುಂದೆಯೂ ತಲೆ ತಗ್ಗಿಸೋ ಅಗತ್ಯವಿರಲ್ಲ. ನಮ್ಮ ಹೊಲಗಳಲ್ಲಿ ಬೆಳೆಯುವಂತಹ ಬೆಳೆಗಳೇ ನಮ್ಮ ವಾಹನಗಳಿಗೆ ಇಂಧನವಾಗಲಿದೆ. ಭಾರತ ಇವತ್ತು ಇಂಧನ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಆಗೋಕೆ ಇಂತಹ ಕಠಿಣ ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಪರಿಸರ ಸಂರಕ್ಷಣೆ ಮತ್ತು ದೇಶದ ಭವಿಷ್ಯ. ಕಮ್ಮಿ ಆಗಲಿದೆಯಾ ನಗರಗಳ ವಾಯು ಮಾಲಿನ್ಯ? ವೀಕ್ಷಕರೇ, ಎಥೆನಾಲ್ ಮಿಶ್ರಣ ಹೆಚ್ಚಾದಷ್ಟು ಕೂಡ ಗಾಳಿಯಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಆಗುತ್ತೆ. ಇದು ನಮ್ಮ ನಗರಗಳನ್ನ ವಾಯು ಮಾಲಿನ್ಯದಿಂದ ಮುಕ್ತ ಮಾಡೋಕೆ ಸಹಾಯ ಮಾಡುತ್ತೆ. ನಾವು ಎಷ್ಟು ಬೇಗ E30ಗೆ ಶಿಫ್ಟ್ ಆಗ್ತೀವೋ ಅಷ್ಟು ಬೇಗ ನಮ್ಮ ಪರಿಸರ ಸುಧಾರಿಸುತ್ತೆ. ಇದು ಕೇವಲ ಟ್ಯಾಕ್ಸ್ ವಿಷಯವಲ್ಲ ವೀಕ್ಷಕರೇ, ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡ್ತಾ ಇರುವಂತಹ ಒಂದು ಉಡುಗೊರೆ. ಈ ಸುಂಕ ರದ್ದತಿಯಿಂದಾಗಿ ಕಂಪನಿಗಳು ಕೂಡ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಎಥೆನಾಲ್ ಪೆಟ್ರೋಲ್ ಉತ್ಪಾದನೆ ಕೂಡ ಮುಂದಾಗಬಹುದು. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ನಿರ್ಧಾರವು ಭಾರತದ ಇಂಧನ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲಾಗಲಿದೆ. ಅಬಕಾರಿ ಸುಂಕ ರದ್ದತಿಯಿಂದ ಭವಿಷ್ಯದಲ್ಲಿ ಇಂಧನ ಬೆಲೆ ಕಡಿಮೆಯಾಗುವುದು ಮಾತ್ರವಲ್ಲದೆ ದೇಶದ ಪರಿಸರ ಮಾಲಿನ್ಯವು ಕೂಡ ಗಣನೀಯವಾಗಿ ತಗ್ಗಲಿದೆ. ಇದು ಕೇವಲ ತೆರಿಗೆ ವಿನಾಯಿತಿಯಲ್ಲ, ಬದಲಾಗಿ ನಮ್ಮ ದೇಶದ ಅನ್ನದಾತರಿಗೆ ನೀಡಿದ ಹೊಸ ಆರ್ಥಿಕ ಶಕ್ತಿಯಾಗಿದೆ. ಕಚ್ಚಾ ತೈಲಕ್ಕಾಗಿ ವಿದೇಶಗಳ ಮೇಲೆ ಅವಲಂಬಿತವಾಗುವ ಬದಲು ಸ್ವದೇಶಿ ಎಥೆನಾಲ್ ಮೂಲಕ ಇಂಧನ ಸ್ವಾವಲಂಬನೆ ಸಾಧಿಸುವುದು ಮೋದಿಯವರ ಆತ್ಮನಿರ್ಭರ ಭಾರತದ ಅಸಲಿ ಗುರಿಯಾಗಿದೆ. E30 ಇಂಧನದ ಈ ಕ್ರಾಂತಿಯು ದೇಶದ ಆರ್ಥಿಕತೆಯನ್ನ ಬಲಪಡಿಸಿ ಸಾಮಾನ್ಯರ ಜೇಬಿಗೆ ತುಸು ನೆಮ್ಮದಿಯನ್ನ ನೀಡಲಿ. ಒಟ್ಟಿನಲ್ಲಿ ಪರಿಸರ ಸ್ನೇಹಿ ಮತ್ತು ರೈತ ಸ್ನೇಹಿ ಇಂಧನ ನೀತಿಯು ಭಾರತವನ್ನ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಸ್ವಾಭಿಮಾನಿಯಾಗಿ ನಿಲ್ಲಿಸಲಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗುತ್ತಾ ಅಂತ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು